ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಅದೇ ಮನೆ ಕ್ಲೀನಿಂಗು ಅಂತೇಳಿ ಸ್ಕಿನ್ ಕೇರ್ ಮಾಡ್ಕೊಳ್ಳೋದಕ್ಕೂ ಆಗ್ತಿರಲ್ಲ ಮತ್ತು ಹೇರ್ದು ಕೇರ್ ಮಾಡೋಕ್ಕಾಗ್ತಿರಲ್ಲ. ಅದಕ್ಕೆ ಇಲ್ಲಿ ನಾನು ಹೇರ್ ಕೇರ್ ಯಾವ ಥರ ಮಾಡೋದು ಅಂತೇಳಿ ಹೇಳ್ಕೊಡ್ತಾ ಇದ್ದೀನಿ. ಹಂಗಾಗಿ ನೀವು ಎಲ್ಲರೂ ಇದನ್ನು ಫಾಲೋ ಅಪ್ ಮಾಡಿ. ಡ್ಯಾಂಡ್ರಫ್ ಆಗಿರ್ಬೋದು ಮತ್ತು ಏರ್ ಫಾಲ್ ಆಗ್ಬೋದು, ಇದು ತುಂಬ ಕಡಿಮೆ ಆಗುತ್ತೆ. ಯಾಕೆ ಅಂದರೆ ಇದು ನಮ್ಮ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಹಾಕ್ತೀನಿ. ಇದನ್ನು ಗಂಡು ಮಕ್ಕಳು ಕೂಡ ಹಾಕ್ಕೋಬೋದು. ತುಂಬ ಚೆನ್ನಾಗಿದೆ ಇದು ಬಂದು ಕರಿ ಜೀರಿಗೆ. ಇದು ಗದ್ಗೆ ಅಂಗಡಿಲಿ ಸಿಗುತ್ತೆ. ಇದನ್ನು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ ಮತ್ತು ಅಗಸೆ ಬೀಜ ಅದು ಒಂದು 2 ಸ್ಪೂನ್ ಹಾಕ್ಕೊಂಡು ಪೌಡ್ರ್ ಮಾಡಿ ಇಟ್ಕೊತೀನಿ. ಮತ್ತು ಇಲ್ಲಿ ಬಂದು ದಾಸವಾಳದ ಪೌಡ್ರು, ಭೃಂಗರಾಜ ಪೌಡ್ರು, ಸೀಗೆಕಾಯಿ, ರಿತಾ ಪೌಡರ್ ಇದೆಲ್ಲ ಮಿಕ್ಸಿ ಮಾಡಿಕೊಂಡು ಇಟ್ಕೋಬೇಕು. ಮತ್ತು ನಾನಿಲ್ಲಿ ಒಂದು ಬೀಟ್ರೋಟ್ ತೊಗೊಂಡಿದ್ದೆ ಅಲ್ವಾ, ಒಂದು ಬೀಟ್ರೋಟು ಪೂರ್ತಿ ರುಬ್ಕೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ನಾನು, ಅದು ಯಾಕೆ ಅಂತ ಹೇಳ್ತೀನಿ. ಮೆಹಂದಿ ಪೌಡ್ರು ನಾನು ಜಲ್ಡಿ ಇಟ್ಕೊಂಡಿದ್ದೀನಿ. ಎಲ್ಲರೂ ಜಲ್ಡಿ ಇಟ್ಕೊಳ್ಳಿ, ಅದನ್ನು ಜಲ್ಡಿ ಇಟ್ಕೊಂಡು ನೀವು ಅದನ್ನು ಯೂಸ್ ಮಾಡಬೇಕು. ಮತ್ತು ಇಲ್ಲಿ ನಾನು ಹೇಳಿದ್ನಲ್ಲ ಪೌಡ್ರಸ್ ಎಲ್ಲ, ಅದು ಪೌಡ್ರೆಲ್ಲ ಪ್ರತಿಯೊಂದು ಒಂದೊಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ. 1 ಕಪ್ ಮೊಸರು ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಯಾವ್ದು ಪೌಡ್ರ್ ಮಾಡ್ಕೊಂಡಿದ್ದೀನೋ ಅದೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ವಾಟರ್ ನೀವು ನೋಡ್ಕೊಳ್ಳಿ, ಅದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ವಾಟರ್ ನೋಡ್ಕೊಂಡು ಇದು ಮಾಡ್ಕೊಳ್ಳಿ. ತೀರಾ ತೆಳ್ಳಗಂತೂ ಮಾಡ್ಕೋಬೇಡಿ, ಯಾಕೆಂದರೆ ಕೂದಲಿಗೆ ಹಾಕೊಂಡಾಗ ಇಲ್ಲಿ ಕತ್ತತ್ರ ಎಲ್ಲ ಸೋರೋದು ಆ ಥರ ಎಲ್ಲ ಇದಾಗುತ್ತೆ. ಆಮೇಲೆ ಇವಾಗ ನೀರು ಹಾಕ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ 3 ಮೊಟ್ಟೆ ತೊಗೊಂಡಿದ್ದೀನಿ. ಯಾಕೆ ಅಂದರೆ ಎಲ್ಲರಿಗೂ ಹಾಕ್ಕೋಬೇಕಲ್ಲ. ಹಾಗಾಗಿ ನಾನಿಲ್ಲಿ ನನ್ನ ಮಗಳಿಗೆ, ನಮ್ಮ ಅಣ್ಣನ ಮಕ್ಕಳಿಗೆ ನಾನು 3 ಜನನೂ ಹಾಕ್ಕೊತಾ ಇದ್ದೀವಿ, 4 ಜನ ಹಾಕ್ಕೊತಾ ಇದ್ದೀವಿ. ಹಂಗಾಗಿ ನಾನು ಇಲ್ಲಿ 4 ಮೊಟ್ಟೆ ತೊಗೊಂಡಿದ್ದೀನಿ. ಮೊಟ್ಟೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದು ನಾನು ಅಂದ್ಕೊತೀರ ಯಾಕೆ ಯೆಲ್ಲೋ ಕಲರ್ ಹಾಕಿದ್ರೆ ಅಂತ. ಯೆಲ್ಲೋ ಕಲರ್ ಹಾಕಬೇಕು, ಕೂದಲು ಚೆನ್ನಾಗಾಗುತ್ತೆ, ಸ್ಮೆಲ್ಲು ಬರೋದಿಲ್ಲ. ಆದಷ್ಟು ನೋಡಿ ನಿಮಗಿಷ್ಟ. ನೀವು ಯೆಲ್ಲೋ ಕಲರ್ ಬೇಡ ಅಂದರೆ ಯೆಲ್ಲೋ ಕಲರ್ ಹಾಕ್ಕೊಳಕ್ಕೆ ಹೋಗ್ಬೇಡಿ, ಬರೀ ವೈಟ್ ಮಾತ್ರ ಅಪ್ಲೈ ಮಾಡ್ಕೊಳ್ಳಿ. ಇದು ನಾನು ನೈಟೇ ಕಲಸಿ ಇಡ್ತಿದ್ದೆ. ನೈಟೆಲ್ಲ ತುಂಬ ಸಾಕಾಗಿತ್ತು ಅಂತೇಳಿ ನಾನು ಸುಮ್ಮನಾದೆ. ಮಾರ್ನಿಂಗು ಬೆಳಗ್ಗೆನೇ ಕಲಸಿ, ಶನಿವಾರ ಬೆಳಗ್ಗೆನೇ ಕಲಸಿಟ್ಟೆ. ಅಲ್ಲಿಗೆ 4 ಅವರು ನಾನು ಇದನ್ನು ನೆನೆಯಕ್ಕೆ ಬಿಟ್ಟೆ. ಮೇಲುಗಡೆ ಎಲ್ಲ ಸಿಟೌಟೆಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದು ಹಚ್ಕೊಳ್ಳೋಣ ಮಧ್ಯಾಹ್ನ ಅಂತೇಳಿ. ಹಬ್ಬದ ಕೆಲಸ ಸ್ವಲ್ಪ ಹಾಗೆ ಉಳ್ಕೊಂಡಿತ್ತು, ಅದನ್ನೆಲ್ಲ ಇವತ್ತೇ ಕ್ಲಿಯರ್ ಮಾಡ್ಕೊಳ್ಳೋಣ ಅಂಥೇಳಿ. ಹಂಗಾಗಿ ನಾನು ಇವತ್ತು ಬೇಗ ಕ್ಲೀನ್ ಮಾಡ್ಕೊಂಬಂದು ಇದನ್ನು ಹಚ್ಕೊಂಡ್ರೆ ಅದು 1 ಅವರು ಇಲ್ಲ ಅಂದರೆ 1.5 ಅವರ್ ಬಿಟ್ಟರೆ ಸಾಕು. ಫಸ್ಟು ನಾನು ನನಗೆ ಹಚ್ಕೊಳ್ಳೋಕ್ಕಿಂತ ಮುಂಚೆ ಹುಡುಗರಿಗೆ ಅಪ್ಲೈ ಮಾಡಿಬಿಟ್ರೆ ಅವರು ಹಚ್ಕೊಂಡು ಒಂದು ಕಡೆ ಸುಮ್ಮನೆ ಕೂತ್ಕೊತಾರೆ ಅಂತೇಳಿ ಫಸ್ಟ್ ಭವಾನಿ ಬಂದಿದ್ದ ತಕ್ಷಣವೇ ಅವ್ರಿಗೆ ಸ್ಟಾರ್ಟ್ ಮಾಡಿದೆ. ನಂಗೆ ಅಷ್ಟೊತ್ತಿಗಾಗಲೇ ಕಲರಿಂಗೆಲ್ಲ ಕೈಗೆ ಆಗಲೇ ರೆಡ್ಗೆ ಆಗಿಬಿಟ್ಟಿತ್ತು. ಇವಾಗ ಇದು ಯಾಕೆ ಕೂದಲಿಗೆ ಅಪ್ಲೈ ಮಾಡಬೇಕು ಅಂದರೆ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಆಮೇಲೆ ಇನ್ನೊಂದು ನಾನು ಇದಕ್ಕೆ ತುಂಬ ಥರ ಐಟಮ್ಸ್ ಹಾಕಿದ್ದೀನಿ. ಇದು ಫಸ್ಟು ಒಂದು ಬೇಸಿಕ್ಕಿಂದು ಮಾತ್ರ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಇದಕ್ಕೆ ನಾನು ಇನ್ನೂ ತುಂಬ ಥರನೇ ಪೌಡರ್ಸ್ಗಳೆಲ್ಲ ಮಿಕ್ಸ್ ಮಾಡ್ಕೊತೀನಿ. ಅದನ್ನು ನಿಮಗೆ ಹೋಗ್ತಾ ನಾನು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವಾಗ ಇದು ಏನಾಗುತ್ತೆ ಅಂದರೆ ನಿಮ್ಗೆ ಡ್ಯಾಂಡ್ರಫ್ ಇದ್ದರೆ ಡ್ಯಾಂಡ್ರಫ್ ಕ್ಲಿಯರ್ ಆಗುತ್ತೆ. ಮತ್ತು ಕೂದಲಂತೂ ತುಂಬ ಸಾಫ್ಟಾಗುತ್ತೆ. ಏರ್ ಫಾಲ್ ಅಂತೂ ತುಂಬ ಕಂಟ್ರೋಲಿಗೆ ಬರುತ್ತೆ. ಇದನ್ನು ನೀವೆಲ್ಲರೂ ಇದು ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ನಾನು ಅದು ಪೌಡ್ರ್ ತೋರಿಸಿರೋದು ನಿಮಗೆ ಅಮೆಝಾನಲ್ಲಂತೂ ಸಿಗುತ್ತೆ. ನಿಮಗೆ ಬೇಕಾದ್ರೆ ಲಿಂಕ್ ಅಂತೇಳಿ ಮೆಸೇಜ್ ಮಾಡಿ, ನಾನು ನಿಮಗೆಲ್ಲ ಲಿಂಕು ಶೇರ್ ಮಾಡ್ತೀನಿ. ಅಮೆಝಾನಲ್ಲಿ ನೀವು ಕೆಲವ್ರಿಗೆ ಇಷ್ಟ ಆಗಲ್ಲ ಅಂದರೆ ನೀವೇನು ಮಾಡಿ ಅಂದರೆ ಗದ್ಗೆ ಅಂಗಡಿಲಿ ಹೋಗಿ ಕೇಳಿದ್ರು, ನೀವೆಲ್ಲ ಒಂದೊಂದು 20 ರೂಪಾಯಿ ಪ್ಯಾಕೆಟ್ ತೊಗೊಂಬಂದ್ರೂ ಸಾಕು, ಅದೇ ನಿಮಗೆ ತುಂಬ ಆಗುತ್ತೆ. ಅದನ್ನೆಲ್ಲ ಒಂದೊಂದು 2 ಸ್ಪೂನ್ ಹಾಕ್ಕೊಂಡ್ರು, ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರೋ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. 2 ಸ್ಪೂನ್ ಆದರೂ ಓಕೆ, ಇಲ್ಲ 1 ಸ್ಪೂನ್ ಹಾಕ್ಕೊಂಡ್ರು ಅದೇ ಜಾಸ್ತಿ ಆಗುತ್ತೆ. ಯಾಕೆಂದರೆ ಮೆಹಂದಿ ಪೌಡ್ರಲ್ಲೇ ಆಲ್ಮೋಸ್ಟ್ ಅವ್ರು ಕೆಲವೊಂದು ಐಟಮ್ಸ್ಗಳು ಹಾಕಿರ್ತಾರೆ. ನೀವು ನೋಡಿಕೊಂಡು ತೊಗೊಂಬನ್ನಿ. ನಾನು ತೋರಿಸಿರೋ ಮೆಹಂದಿ ಬಂದು ನಾನು ಬ್ಯಾಂಗ್ಳೂರಿಂದ ತರಿಸಿರೋದು. ಅದು ಒಂದೇ ಸಲ ಬುಕ್ ಮಾಡ್ಕೊತೀನಿ. ನನಗೇನಾರು ಐಟಮ್ಸ್ ಬೇಕು ಅಂದರೆ ನಾನು ಒಂದೇ ಸಲ ಬುಕ್ ಮಾಡ್ಕೊತೀನಿ. ಇವ್ರು ಸೆಕೆಂಡ್ ಒಂದು ಬಂದು ಚಿನ್ಮಯ್ ಅಂತೇಳಿ. ಇವಾಗ ಚಿನ್ಮಯ್ಗೆ ನಾನು ಮೆಹಂದಿ ಅಪ್ಲೈ ಮಾಡ್ತಾಯಿದ್ದೀನಿ.
ಹಚ್ಚಾದ್ಮೇಲೆ ನನ್ನ ಮಗಳು ನನಗೂ ಹಚ್ಚಮ್ಮ ಅಂದರು. ಅವಳಿಗೆ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಏನು ಗೊತ್ತಾ, ಇದನ್ನು ನಾವು ಯಾವತ್ತೇ ಆಗಲಿ ಮೆಹಂದಿ ಹಚ್ಕೊಳ್ಳುವಾಗ ಹಾಗೇ ನೀರಲ್ಲಿ ವಾಶ್ ಮಾಡ್ಕೋಬೇಕು. ಬೆಚ್ಚಗಿರೋ ನೀರಲ್ಲಿ ಹಾಗೆ ವಾಶ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಶಾಂಪು ಹಾಕೋಂಗಿಲ್ಲ. ಆವತ್ತಿನ ದಿವಸ ಮಾತ್ರ ಶಾಂಪು ಹಾಕೋಂಗಿಲ್ಲ. ಎಲ್ಲ ಶಾಂಪು ಹಾಕ್ಕೊಂಡ್ರೆ ಮತ್ತು ಅದು ಒಂಥರ ನಾವು ಮೆಹಂದಿ ಹಾಕ್ಕೊಂಡಿದ್ದು ಪ್ರಯೋಜನ ಇಲ್ದಂಗೆ ಆಗೋಗುತ್ತೆ. ದಯವಿಟ್ಟು ಯಾರೂ ಆ ಥರ ಮಾಡೋಕ್ಕೆ ಹೋಗಬೇಡಿ. ಇವಾಗ ನಾನು ಈ ಪ್ರೊಸೀಜರ್ ತೋರಿಸಿದ್ದೀನಲ್ಲ, ನೀವು ಇದೇ ಥರನೇ ನೀವು ಮಾಡಿಕೊಂಡ್ರೆ ನಿಜ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಮಾಡ್ಕೊಳ್ಳಿ, ಚೆನ್ನಾಗಾಗುತ್ತೆ. ಇದು ನೆಕ್ಸ್ಟ್ ಡೇ ನೀವೇನು ಮಾಡಬೇಕು ಅಂದರೆ, ನೀವು ಹಾಗೆ ತಲೆಗೆ ಸ್ನಾನ ಮಾಡ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಕೊಕೊನಟ್ ಆಗಲಿ, ಇಲ್ಲ ಅಂದರೆ ಹರಳೆಣ್ಣೆ, ಹೆಂಗಿದ್ರು ಹಬ್ಬ ಅಂತೇಳಿ ಹರಳೆಣ್ಣೆ ಹೆಚ್ಕೊತೀರಲ್ವ, ಹರಳೆಣ್ಣೆ ಹೆಚ್ಕೊಂಡು ನೀವು ಸೀಗೆಕಾಯಿ ಹಾಕ್ಕೊಂಡು ಶಾಂಪು ಮಾಡ್ಕೊಂಡ್ರೂ ಸಾಫ್ಟ್ ಆಗುತ್ತೆ. ಮೆಹಂದಿ ಬಂದು ಇದು 1 ತಿಂಗಳಂತೂ ನಿಮಗೆ ಚೆನ್ನಾಗೇ ಇದ್ದೇ ಇರುತ್ತೆ. ಯಾವುದೇ ಕಾರಣಕ್ಕೂ ಕೂದಲಂತೂ ಹಾಳಾಗೋದಿಲ್ಲ. ನೀವು ಕ್ಲೀನಾಗೆ ಮೈಂಟೆನೆನ್ಸ್ ಮಾಡಬೇಕು. ಯಾವುದೇ ಆಗಿರ್ಬೋದು, ಇವತ್ತು ಹಚ್ಕೊಂಡಿದ್ದೀವಿ ಬಿಡು, ಇನ್ನೊಂದು ದಿನ ಯಾವಾಗ ಬೇಕಾದ್ರೂ ಹಚ್ಕೊಳ್ಳೋಣ, ಆ ಥರ ಮಾಡೋಕ್ಕೆ ಹೋಗಬೇಡಿ. ಸ್ಕಿನ್ ಬಗ್ಗೆ ಮತ್ತು ಕೂದಲು ಬಗ್ಗೆ ಸ್ವಲ್ಪ ಆರೈಕೆ ಮಾಡಿ. ಎಲ್ಲ ಹೆಣ್ಮಕ್ಳಿಗೂ ಕೇಳ್ಕೊಳ್ಳೋದಿಷ್ಟೇ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಈ ಯುಗಾದಿ ಹಬ್ಬದ ಕೆಲಸ ಮಾಡಿ ಎಲ್ಲರೂ ತುಂಬ ಸುಸ್ತಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಮನೆ ಕೆಲಸ ಅಂದಮೇಲೆ ಸರ್ವಸಾಮಾನ್ಯ ಅಲ್ವಾ, ತುಂಬ ಕೆಲಸ ಇರುತ್ತೆ. ಮಕ್ಕಳು, ಮನೆ ಫ್ಯಾಮಿಲಿ ಎಲ್ಲರನ್ನೂ ಮೇಂಟೈನ್ ಮಾಡಬೇಕು. ಇವಾಗ ರಜೆ ಬೇರೆ ಬಂದಿದೆ, ಈ ಮಕ್ಕಳು ಗಲಾಟೆ ಬೇರೆ. ನನ್ನೆಲ್ಲ ಹೆಣ್ಮಕ್ಳಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸ್ಕಿನ್ ಕೇರ್ ಮಾಡಿ, ಚೆನ್ನಾಗಿ ನೀರು ಕುಡೀರಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ದಯವಿಟ್ಟು ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗಾದ್ರೂ ಈ ವಿಡಿಯೋ ಬೇಕಿತ್ತು ಅಂದರೆ ಅವ್ರಿಗೆ ಶೇರ್ ಮಾಡಿ. ಮೆಹಂದಿದು ಇದು ತುಂಬ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಏರ್ ಫಾಲ್ ನಿಜ ತುಂಬ ಚೆನ್ನಾಗಾಗುತ್ತೆ. ಯಾರಿಗಾದ್ರೂ ನನ್ನ ಕಡೆಯಿಂದ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯುಗಾದಿ ಹಬ್ಬ ಎಲ್ಲನೂ ಚೆನ್ನಾಗಾಗಲಿ, ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಬಾಯ್.